ನಿನ್ನ ಮಾತಿಗೆ ಬೆಲೆ ಕೊಟ್ಟು ವಿಕ್ರಮ್ ಅವ್ರ ಮನೆಗೆ ಫೋನ್ ಮಾಡಿ ವಿಚಾರಿಸಿದ್ವಿ ತಾನೆ. ಹಾಗೆ ಮಾಡಿದ್ಮೇಲೆ ಈ ರೀತಿ ಆಡ್ತಾರೋ ಸರಿಯಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ನೀನು ನನ್ನ ಮಗನ ಮೇಲೆ ಮಾಡ್ತಿರೋ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಮಯೂರಿ. ಹೇಮಾ, ವಿಷ್ಣು, ನೀವಿಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವಳೇನೋ ಟೆನ್ಷನ್ನಲ್ಲಿ ಕೋಪದಲ್ಲಿ ಈ ರೀತಿ ಮಾತಾಡ್ತಿದ್ದಾಳೆ. ದೊಡ್ಡವರಾಗಿ ನೀವು ಅವಳು ಸರಿ ಸಮಕ್ಕೆ ಮಾತಾಡ್ತಿದ್ದೀರಲ್ಲ, ಸ್ವಲ್ಪ ಸುಮ್ಮನಿರಿ. ಅತ್ತೆ, ನೀವು ಮಾತ್ಕೊ ಅವಳನ್ನ ವಹಿಸ್ಕೊಂಡು ಮಾತಾಡೋದನ್ನು ಬಿಟ್ಬಿಡಿ. ಪರವಾಗಿಲ್ವೇ, ನಮ್ಮತ್ತೇನೋ ಯಾರಿಗೂ ಕಮ್ಮಿ ಇಲ್ಲ. ನೋಡು ಹೇಮಾ, ಕೋಪ ಮಾಡಿಕೊಂಡು ಕೂಗಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ನೋಡಿ ಮಯೂರಿ, ನೀನು ಅರ್ಜುನ್ ಫೋನ್ ಮಾಡಿದಾಗ ಅವ್ನು ಡ್ರೈವ್ ಮಾಡ್ತಾ ಇದ್ದ ಅನ್ಸುತ್ತೆ. ಯಾವುದೋ ಧ್ವನಿ ಕೇಳಿಸಿದೆ, ಅದನ್ನು ನೀನು ಹುಡುಗಿ ಧ್ವನಿ ಅಂತ ತಿಳ್ಕೊಂಡಿದ್ಯಾ? ನೋಡು, ಕಡ್ಡಿನ ಗುಡ್ಡ ಮಾಡಬೇಡ. ಅರ್ಜುನ್ ಬಂದಮೇಲೆ ವಿಚಾರಿಸಿದ್ರಾಯ್ತು. ಸ್ವಲ್ಪ ಸುಮ್ಮನೆ ಇರೋ. ಇಲ್ಲ ಅಜ್ಜಿ. ಹೌದಮ್ಮ ಮಯೂರಿ, ನೀನು ಈ ಮನೆ ಸೊಸೆ ಆಗಬೇಕಿರೋಳು. ನೀನು ಈ ರೀತಿ ಕೋಪ ತಪ್ಪ ಮಾಡಿಕೊಂಡು ವಿವೇಚನೆ ಇಲ್ಲದೆ ಬಿಹೇವ್ ಮಾಡಿದ್ರೆ ಈ ಮನೆ ಮರ್ಯಾದೆ ಗತಿ ಏನು? ಸ್ವಲ್ಪ ತಾಳ್ಮೆ ಇರಲಿ. ಮರ್ಯಾದೆ ಹೋಗೋ ಕೆಲಸ ಇವಳಿಗಾಗಲೇ ಮಾಡಿದಳ ಅಂತ ನನಗೇನೋ ಅನುಮಾನ. ನೋಡಿ, ಅವಳಿನ್ನ ಚಿಕ್ಕವಳು, ಹೋಗ್ತಾ ಹೋಗ್ತಾ ಎಲ್ಲ ಕಲಿತಾಳೆ. ನೋಡಿ ಮಯೂರಿ, ನೀನು ಅರ್ಜುನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನಮ್ಮೆಲ್ರಿಗೂ ಗೊತ್ತು. ಎಲ್ಲ ಅವನು ನಿನ್ನಿಂದ ದೂರ ಆಗ್ಬಿಡ್ತಾನೋ ಅಂತ ಈ ರೀತಿ ಆಡ್ತಾ ಇದೆಯಾ ಅಂತಲೂ ನಮಗೆ ಗೊತ್ತು. ನೋಡಿ ಮಯೂರಿ, ಒಂದು ಮಾತು ಹೇಳ್ತೀನಿ ಕೇಳು. ಅರ್ಜುನ್ ಯಾವತ್ತಿದ್ರೂ ನಿನ್ನವನೇ. ನೀನು ಅತಿರೇಕವಾಗಿ ಆಡಿ ಮನೆಯವ್ರ ಮುಂದೆ, ಅರ್ಜುನ್ ಮುಂದೆ ಕೆಟ್ಟವಳು ಆಗಬೇಡ. ನೋಡಿ ಮಯೂರಿ, ತಾಳ್ಮೆಯಿಂದ ಪ್ರೀತಿಯಿಂದ ಮನೆಯವ್ರ ಮನಸ್ಸನ್ನ ಗೆಲ್ಲಬೇಕು. ಅರ್ಜುನ್ ಬಂದಮೇಲೆ ವಿಚಾರಿಸಿದ್ರಾಯ್ತು, ಬಿಡು. ಈಗೇನು ಆಗಬಾರ್ದಾಗಿದೆ ಅಂತ ಈ ರೀತಿ ಕೂಗಾಡಬೇಕು? ಸರಿ ಸರಿ, ತುಂಬ ಲೇಟಾಗಿದೆ, ಎಲ್ಲರೂ ಹೋಗಿ ಮಲಿಕೊಳ್ಳಿ, ಬೆಳಗ್ಗೆ ಮಾತಾಡೋಣ. ಈ ಹುಡುಗಿ ಈಗಲೇ ಹೀಗೆ, ಮದುವೆ ಆದಮೇಲೆ ನನ್ನ ಮಗನ್ನ ಹೇಗೆ ಆಟ ಆಡಿಸ್ತಾಳೋ ನೆನೆಸ್ಕೊಂಡ್ರೆ ಗಾಬರಿ ಆಗ್ತಿದ್ಯಲ್ಲಪ್ಪ. ಅಜ್ಜಿ, ನೀವು ಏನೇ ಹೇಳಿ ನನಗಂತೂ ನಂಬಿಕೆ ಬರ್ತಿಲ್ಲ. ಆ ವಾಯ್ಸು ನನಗೆ ಯಾಕೋ ಅದು 100% ಅಮೃತ ವಾಯ್ಸೇ ಅನ್ನಿಸ್ತಿದೆ. ಇರಲಿ, ಅರ್ಜುನ್ ಮನೆಗೆ ಬಂದಮೇಲೆ ಸರಿಯಾಗಿ ಬೆಂಡೆತ್ತಿದ್ರೆ ಸತ್ಯ ತಾನಾಗೆ ಹೊರಗೆ ಬರುತ್ತೆ. ಬರಬೇಕು ರೀ. ಹೀಗೆ ನಿಮ್ಮನ್ನು ನೋಡ್ತಾ ಲೈಫ್ ಲಾಂಗ್ ಕಳೆದ್ಬಿಡೋಣ ಅಂತ ಅನಿಸ್ತಾ ಇದೆ ರೀ. ಅದಿರಲಿ, ಈಗ ಹೇಳಿ, ನನ್ನ ಜೊತೆ ಹೊರಗಡೆ ಬಂದಿರೋದು ಹೇಗೆ ಅನ್ನಿಸ್ತಿದೆ ನಿಮಗೆ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಸ್ವರ್ಗನೇ ನನ್ನ ಕಾಲು ಕೆಳಗಿದೆ. ನನ್ನ ದೇವತೆ ಜೊತೆ ಪುಷ್ಪಕ ವಿಮಾನದಲ್ಲಿ ಲಾಂಗ್ ಡ್ರೈವ್ ಹೋದಾಗಿದೆ. ಇಂಥ ಟೈಮಲ್ಲಿ ಹೇಗಿದೆ ಅಂತ ಕೇಳ್ತೀರಲ್ಲ, ಅದನ್ನ ಪದಗಳಲ್ಲಿ ಹೇಳೋಕೆ ಹೊರಟ್ರೆ ನನ್ನ ಭಾವನೆಗಳಿಗೆ ಅವಮಾನ ಮಾಡ್ದಾಗೆ. ಅದನ್ನೆಲ್ಲ ಹೇಳೋದಕ್ಕಾಗಲ್ಲ, ಫೀಲ್ ಮಾಡಬೇಕಷ್ಟೆ. ಖುಷಿ ಪಡು ಅರ್ಜುನ್, ಈಗ ಪಡೋ ಖುಷಿ ಅಷ್ಟೇ ನಿನಗೆ ದಕ್ಕೋದು. ಅದೇನೋ ಸ್ವರ್ಗ ಅಂದ್ಯಲ್ಲ, ಅಲ್ಲಿಗೆ ಕಳಿಸ್ತೀನಿ ಇನ್ನು ಸ್ವಲ್ಪ ದಿನಕ್ಕೆ. ರೀ ಅಮೃತ, ನನಗೆ ತುಂಬ ದಿನಗಳಿಂದ ಒಂದು ಆಸೆ. ನಿಮ್ಮ ಜೊತೆ ಹೀಗೆ ದಿನ ಎಲ್ಲ ಸುತ್ತಾಡಬೇಕು, ಕಾಲ ಕಳಿಬೇಕು, ಜೊತೆಗೆ ಹಾಡಾಡಬೇಕು, ಆಮೇಲೆ ನಿಮಗೆ ಕೈ ತುತ್ತು ತಿನ್ನಿಸ್ಬೇಕು. ಹೀಗೆ ಏನೇನೇನೋ ಆಸೆಗಳು. ಎಲ್ಲ ಕನಸಾಗೆ ಉಳಿದ್ಬಿಡ್ತು, ಯಾವುದು ನನಸಾಗಲಿಲ್ಲ. ಜೀವನದಲ್ಲೇ ನಾವು ಅಂದ್ಕೊಂಡಾಗೆಲ್ಲ ಹೇಗಾಗುತ್ತೆ ಹೇಳಿ? ಈಗ ನನ್ಸಾಗ್ತಿದ್ಯಲ್ಲ. ಅಂದರೆ ಅಂದರೆ ನೀವು ಹೇಳ್ದಾಗೆ ಇಡೀ ದಿನ ನಾನು ನಿಮ್ಮ ಜೊತೆನೇ ಇದ್ದೆ, ಸುತ್ತಾಡಿದ್ವಿ, ಕಾರಲ್ಲಿ ಒಟ್ಟಿಗೆ ಬಂದ್ವಿ, ಈಗ ಊಟಕ್ಕೂ ಕುತ್ಕೊಂಡಿದ್ದೀವಿ.
ರೀ ಒಂದು ನಿಮಿಷ. ಒಂದೊಂದ್ಸತಿ ನೀವೇನು ಅಂತ ಅರ್ಥನೇ ಆಗಲ್ಲ. ಒಂಥರ ಪಜಲ್ ಥರ ನೀವು. ಹೀಗೂ ಅಂತೀರಾ ಹಾಗೂ ಅಂತೀರಾ. ಒಟ್ನಲ್ಲಿ ನೀವೇನು ಅಂತ ಅರ್ಥನೇ ಆಗಲ್ಲ. ಈಗಲೂ ನನಗಿಲ್ಲಿ ಏನು ನಡೀತಿದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸು ನೀವು ನನಗೋಸ್ಕರ ಮಾಡಿದ್ದೀರಾ ಅಂದರೆ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಅವತ್ತು ನಾನು ಕರೆದಾಗ ಒಳ್ಳೆ ಹಾವಿನ ಥರ ಬುಸ್ಕೊಡ್ತಾ ಇದ್ರಿ. ಅದೆಲ್ಲ ಬಿಡಿ, ಅದೆಲ್ಲ ಹಳೆ ಕತೆ. ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಅರ್ಥ ಆಗತ್ತೆ. ಸರ್, ಈ ಪ್ರೇಮಿಗಳಿಗೋಸ್ಕರ ತಾಜಾ ತಾಜಾ ಜ್ಯೂಸ್, ಹಾಗೆ ಫ್ರೂಟ್ ಸಲಾಡ್ ಕೂಡ. ತಗೊಳ್ಳಿ. ವಾವ್, ಎರಡು ನನ್ನ ಫೇವ್ರೆಟ್. ಥ್ಯಾಂಕ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಊಟನೂ ತಗೊಂಡ್ಬರ್ತೀನಿ. ನಿಮ್ಮಿಬ್ಬರಿಗೆ ತೊಂದರೆ ಕೊಡಲ್ಲ. ರೀ ಅಮೃತ ಅವರೇ, ನನಗೊಂದು ಆಸೆ. ಒಂದೇ ಲೋಟದಲ್ಲಿ 2 ಸ್ಟ್ರಾ ಹಾಕಿ ನಾವಿಬ್ಬರು ಅಮೃತ ಅವರೇ, ಅಳ್ತಾ ಇದ್ದೀರಾ? ಅಲ್ಲೇನೋ ತಪ್ಪು ಮಾತಾಡೋದ್ನಾ? ಏನಿಲ್ಲ, ಕಣ್ಣಲ್ಲಿ ಸ್ವಲ್ಪ ಕಸ ಬಿತ್ತು. ಸರ್, ಜ್ಯೂಸ್ ಕುಡಿಬಿಡಿ. ಸಾರಿ, ಈ ಜ್ಯೂಸು ನಿಮ್ದಲ್ಲ. ಈ ಜ್ಯೂಸು ಬೇರೆಯವ್ರದ್ದು. ನಾನು ಮಿಸ್ಸಾಗಿ ತಂದ್ಕೊಟ್ಬಿಟ್ಟೆ. 2 ನಿಮಿಷ, ನಾನು ತಂದ್ಕೊಟ್ಬಿಡ್ತೀನಿ. ಕ್ಷಮಿಸಿ ಸರ್, ಗೊತ್ತಾಗಿಲ್ಲ. ಇಟ್ಸ್ ಓಕೆ. ಸರ್, ಅಲ್ಲಿ ವಾಶ್ರೂಮ್ ಇದೆ, ಹೋಗಿ ಕ್ಲೀನ್ ಮಾಡ್ಕೊಂಬನ್ನಿ. ಅಮೃತ ಅವರೇ, 1-2 ನಿಮಿಷ ಹೋಗಿ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ಹೋಗ್ಬಿಡಿ ಅರ್ಜುನ್, ದಯವಿಟ್ಟು. ಎಲ್ಲಿ ನೀರಿದೆಯಲ್ಲ, ಇದರಲ್ಲೇ ಸರಿ ಹೋಗುತ್ತೆ. ಇದರಲ್ಲೇ ಒರೆಸ್ಕೊಂಡ್ರೆ ಆಗಲ್ವಾ? ಅಮೃತ ಅವರೇ, ಒಳ್ಳೆ ಚಿಕ್ಕ ಮಗಳ ಥರ ಆಡ್ತಿದ್ದೀರಲ್ರಿ. ಯಾಕ್ರಿ ಹೆದರಿಕೆನಾ? ಡೋಂಟ್ ವರಿ, ಹೀಗೆ ಹೋಗಿ ಹಾಗೆ ಬರ್ತೀನಿ. 2 ಮಿನಿಟ್ಸ್ ಬಂದೆ. ಅಮೃತ ನೋಡಿದ್ರೆ ಮನೇಲೇ ಇದ್ಲು. ಹಾಗಾದ್ರೆ ಅರ್ಜುನ್ ಜೊತೆ ಇದ್ದಿದ್ದು ಹುಡುಗಿ ಯಾರು? ನಾಗಮಣಿ, ವಾಸುಕಿ ವಂಶದ ಸ್ವತ್ತು. ಅದನ್ನ ಪಡ್ಕೊಂಡೇ ಪಡ್ಕೋತೀನಿ. ಏಯ್!